ಚೆನಾಬ್ ಬ್ರಿಡ್ಜ್ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ. ಈ ಸೇತುವೆ ಯಶಸ್ವಿ ನಿರ್ಮಾಣದ ಹಿಂದೆ ಹಲವು ವ್ಯಕ್ತಿಗಳ ಪರಿಶ್ರಮವೂ ಇದೆ. ಅದರಲ್ಲಿ ಪ್ರಮುಖ ವ್ಯಕ್ತಿ ಅಂದರೆ ಪ್ರೊಫೆಸರ್ ಜಿ ಮಾಧವಿ ಲತಾ. ಯಾರು ಈ ಲತಾ, ಇವರ ಪರಿಶ್ರಮ ಏನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಕ್ತ ಹರಿದ ನೆಲದಲ್ಲಿ ಅಭಿವೃದ್ಧಿ ಹೊಳೆ ಹರಿತಿದೆ. ನರಮೇಧ ನಡೆದ ಜಾಗದಲ್ಲಿ ಅಭಿವೃದ್ಧಿಯ ಮಳೆ ಸುರಿಯುತ್ತಿದೆ. ಕಾಶ್ಮೀರದಲ್ಲಿ ವಿಶ್ವದ ಅತಿದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಈ ಅಭಿವೃದ್ಧಿಗೆ ಹಲವರ ಪರಿಶ್ರಮವೂ ಇದೆ. ಈ ಸೇತುವೆಯ ನಿರ್ಮಾಣದ ಹಿಂದೆ ಹಲವು ಅನುಭವಿ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಮಾಧವಿ ಲತಾ ಕೂಡ ಒಬ್ರು. ಚೆನಾಬ್ ಬ್ರಿಡ್ಜ್ಗಾಗಿ 17 ವರ್ಷ ದುಡಿದ IISc ಪ್ರೊಫೆಸರ್. ಪ್ರಾಧ್ಯಾಪಕಿ ಮಾಧವಿ ಲತಾ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ. ಚೆನಾಬ್ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಅನೇಕ ತಂತ್ರಜ್ಞರು ಕೊಡುಗೆ ನೀಡಿದ್ದಾರೆ. ಈ ಪೈಕಿ IISi ಪ್ರೊಫೆಸರ್ ಮಾಧವಿ ಲತಾ ಕೂಡ ಒಬ್ರು. ಚೆನಾಬ್ ನಿರ್ಮಾಣ ಕಾರ್ಯದಲ್ಲಿ ಲತಾ 17 ವರ್ಷ ಕಳೆದಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಲತಾ ಚೆನಾಬ್ ಸೇತುವೆ ಯೋಜನೆಯಲ್ಲಿ ಭೂತಾಂತ್ರಿಕ ಸಲಹೆಗಾರರಾಗಿ 17 ವರ್ಷ ಕೆಲಸ ಮಾಡಿದ್ದಾರೆ. ಈ ಸೇತುವೆ ರಚನೆಯ ಯೋಜನೆ, ವಿನ್ಯಾಸ, ನಿರ್ಮಾಣದಲ್ಲಿ ಭೂ ಪ್ರದೇಶದಿಂದ ಉಂಟಾಗುವ ಅಡೆತಡೆಗಳ ಮೇಲೆ ಗಮನ ಹರಿಸಿದ್ರು. ಹಗಲಿರುಳು ಎನ್ನದಂತೆ ಚೆನಾಬ್ ಸೇತುವೆಗಾಗಿ ಮಾಧವಿ ಲತಾ ಶ್ರಮಿಸಿದ್ದಾರೆ. 359 ಮೀಟರ್ ಉದ್ದದ ಸೇತುವೆಯನ್ನ ಕೆಳಮಟ್ಟದಿಂದ ಐಫೆಲ್ ಟವರ್ ಮಟ್ಟಿಗೆ ತರಲು ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ. ಬೆಂಗಳೂರಿನ ಮಾಧವಿ ಲತಾ ಅವರು ಕೂಡ ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಗೆ ಕೈಜೋಡಿಸಿದ್ದಾರೆ. ಪ್ರಸ್ತುತ IIScಯಲ್ಲಿ HAG ಪ್ರಾಧ್ಯಾಪಕರಾಗಿರುವ ಮಾಧವಿ ಲತಾ 1992ರಲ್ಲಿ ನೆಹರು ತಾಂತ್ರಿಕ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಪದವಿ ಗಳಿಸಿದ್ರು. ಬಳಿಕ ತೆಲಂಗಾಣದಲ್ಲಿ ಭೂತಾಂತ್ರಿಕ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಮಾಡಿದ್ದ ಲತಾ ಚಿನ್ನದ ಪದಕ ಪಡೆದಿದ್ರು. 2000ರಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮಾಧವಿ ಲತಾ IIT ಮದ್ರಾಸ್ನಿಂದ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ರು. ಇನ್ನು 2022ರಲ್ಲಿ ಭಾರತದ ಸ್ಟೀಮ್ ನಲ್ಲಿ ಲತಾ ಗುರುತಿಸಿಕೊಂಡಿದ್ದಾರೆ. ಚೆನಾಬ್ ಸೇತುವೆಗಾಗಿ ಮಾಧವಿ ಲತಾ ಅವರ ಪಾತ್ರವೇನು, ಯಾವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು ಅಂತ ನೋಡೋದಾದ್ರೆ, ಸೇತುವೆ ನಿರ್ಮಾಣ ಸ್ಥಳ ಬಹಳ ಸವಾಲಿನ ಸ್ಥಳವಾಗಿತ್ತು. ಅಡೆತಡೆಗಳನ್ನ ನಿವಾರಿಸಲು ಒಂದು ತಂಡದಿಂದ ವಿನ್ಯಾಸ ರಚನೆ ಮಾಡಲಾಗಿತ್ತು. ಗುತ್ತಿಗೆ ಪಡೆದ ಅಫ್ಘಾನ್ ಸಂಸ್ಥೆಯ ಮನವಿಯ ಮೇರೆಗೆ ಮಾಧವಿ ಲತಾ ಕೂಡ ಕೆಲಸ ಮಾಡಿದ್ದಾರೆ. ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಾಧವಿ ಲತಾ ಮಾರ್ಗದರ್ಶನ ನೀಡಿದ್ದಾರೆ. ಇಳಿಜಾರು ಸ್ಥಿರೀಕರಣ, ಸೇತುವೆಯ ಅಡಿಪಾಯದ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಕಾರ್ಯದಿಂದ ಈ ಸೇತುವೆ ಹೆಚ್ಚು ಕಾಲ ಉಳಿಯುವ ಸಾಮರ್ಥ್ಯ ಹೊಂದಿದೆ. ಕಠಿಣ ನೈಸರ್ಗಿಕ ಪರಿಸ್ಥಿತಿ ತಡೆದುಕೊಳ್ಳುವ ಸಾಮರ್ಥ್ಯವಿದೆ. ಈ ಸೇತುವೆ ಇರುವ ಪ್ರದೇಶ ಭೂಕಂಪನ ವಲಯದಲ್ಲಿ ಬರುತ್ತೆ. ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಸೇತುವೆ ವಿನ್ಯಾಸ ಮಾಡಿದ್ದಾರೆ. ಮೀಟರ್ ಎತ್ತರದ ಈ ಸೇತುವೆ ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಈ ಯೋಜನೆಯು ಕಾಶ್ಮೀರ ಕಣಿವೆಯಲ್ಲಿ ಸಂಪರ್ಕವನ್ನ ಸುಧಾರಿಸುತ್ತದೆ. ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಕೊಡುಗೆಯಾಗಿದ್ದು ಅಭಿವೃದ್ಧಿಯೆಡೆಗೆ ಹೆಜ್ಜೆ ಇಡಲಾಗಿದೆ. ಇದಕ್ಕೆ ನಮ್ಮ ಕನ್ನಡತಿ ಕೈಜೋಡಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೆನಾಬ್ ಬ್ರಿಡ್ಜ್ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ. ಈ ಸೇತುವೆ ಯಶಸ್ವಿ ನಿರ್ಮಾಣದ ಹಿಂದೆ ಹಲವು ವ್ಯಕ್ತಿಗಳ ಪರಿಶ್ರಮವೂ ಇದೆ. ಅದರಲ್ಲಿ ಪ್ರಮುಖ ವ್ಯಕ್ತಿ ಅಂದರೆ ಪ್ರೊಫೆಸರ್ ಜಿ ಮಾಧವಿ ಲತಾ. ಯಾರು ಈ ಲತಾ, ಇವರ ಪರಿಶ್ರಮ ಏನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಕ್ತ ಹರಿದ ನೆಲದಲ್ಲಿ ಅಭಿವೃದ್ಧಿ ಹೊಳೆ ಹರಿತಿದೆ. ನರಮೇಧ ನಡೆದ ಜಾಗದಲ್ಲಿ ಅಭಿವೃದ್ಧಿಯ ಮಳೆ ಸುರಿಯುತ್ತಿದೆ. ಕಾಶ್ಮೀರದಲ್ಲಿ ವಿಶ್ವದ ಅತಿದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಈ ಅಭಿವೃದ್ಧಿಗೆ ಹಲವರ ಪರಿಶ್ರಮವೂ ಇದೆ. ಈ ಸೇತುವೆಯ ನಿರ್ಮಾಣದ ಹಿಂದೆ ಹಲವು ಅನುಭವಿ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಮಾಧವಿ ಲತಾ ಕೂಡ ಒಬ್ರು. ಚೆನಾಬ್ ಬ್ರಿಡ್ಜ್ಗಾಗಿ 17 ವರ್ಷ ದುಡಿದ IISc ಪ್ರೊಫೆಸರ್. ಪ್ರಾಧ್ಯಾಪಕಿ ಮಾಧವಿ ಲತಾ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ. ಚೆನಾಬ್ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಅನೇಕ ತಂತ್ರಜ್ಞರು ಕೊಡುಗೆ ನೀಡಿದ್ದಾರೆ. ಈ ಪೈಕಿ IISi ಪ್ರೊಫೆಸರ್ ಮಾಧವಿ ಲತಾ ಕೂಡ ಒಬ್ರು. ಚೆನಾಬ್ ನಿರ್ಮಾಣ ಕಾರ್ಯದಲ್ಲಿ ಲತಾ 17 ವರ್ಷ ಕಳೆದಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಲತಾ ಚೆನಾಬ್ ಸೇತುವೆ ಯೋಜನೆಯಲ್ಲಿ ಭೂತಾಂತ್ರಿಕ ಸಲಹೆಗಾರರಾಗಿ 17 ವರ್ಷ ಕೆಲಸ ಮಾಡಿದ್ದಾರೆ. ಈ ಸೇತುವೆ ರಚನೆಯ ಯೋಜನೆ, ವಿನ್ಯಾಸ, ನಿರ್ಮಾಣದಲ್ಲಿ ಭೂ ಪ್ರದೇಶದಿಂದ ಉಂಟಾಗುವ ಅಡೆತಡೆಗಳ ಮೇಲೆ ಗಮನ ಹರಿಸಿದ್ರು.
ಹಗಲಿರುಳು ಎನ್ನದಂತೆ ಚೆನಾಬ್ ಸೇತುವೆಗಾಗಿ ಮಾಧವಿಲತಾ ಶ್ರಮಿಸಿದ್ದಾರೆ. 359 ಮೀಟರ್ ಉದ್ದದ ಸೇತುವೆಯನ್ನ ಕೆಳಮಟ್ಟದಿಂದ ಐಫೆಲ್ ಟವರ್ ಮಟ್ಟಿಗೆ ತರಲು ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ. ಬೆಂಗಳೂರಿನ ಮಾಧವಿಲತಾ ಅವರು ಕೂಡ ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಗೆ ಕೈಜೋಡಿಸಿದ್ದಾರೆ. ಪ್ರಸ್ತುತ ಐಐಎಸ್ಸಿಯಲ್ಲಿ HAG ಪ್ರಾಧ್ಯಾಪಕರಾಗಿರುವ ಮಾಧವಿಲತಾ 1992ರಲ್ಲಿ ನೆಹರು ತಾಂತ್ರಿಕ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಪದವಿ ಗಳಿಸಿದ್ರು. ಬಳಿಕ ತೆಲಂಗಾಣದಲ್ಲಿ ಭೂತಾಂತ್ರಿಕ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಮಾಡಿದ್ದ ಲತಾ ಚಿನ್ನದ ಪದಕ ಪಡೆದಿದ್ರು. 2000ರಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮಾಧವಿಲತಾ ಐಐಟಿ ಮದ್ರಾಸ್ನಿಂದ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ರು. ಇನ್ನು 2022ರಲ್ಲಿ ಭಾರತದ ಸ್ಟೀಮ್ ನಲ್ಲಿ ಲತಾ ಗುರುತಿಸಿಕೊಂಡಿದ್ದಾರೆ. ಚೆನಾಬ್ ಸೇತುವೆಗಾಗಿ ಮಾಧವಿಲತಾ ಅವರ ಪಾತ್ರವೇನು, ಯಾವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು ಅಂತ ನೋಡೋದಾದ್ರೆ, ಸೇತುವೆ ನಿರ್ಮಾಣ ಸ್ಥಳ ಬಹಳ ಸವಾಲಿನ ಸ್ಥಳವಾಗಿತ್ತು. ಅಡೆತಡೆಗಳನ್ನ ನಿವಾರಿಸಲು ಒಂದು ತಂಡದಿಂದ ವಿನ್ಯಾಸ ರಚನೆ ಮಾಡಲಾಗಿತ್ತು. ಗುತ್ತಿಗೆ ಪಡೆದ ಅಫ್ಘಾನ್ ಸಂಸ್ಥೆಯ ಮನವಿಯ ಮೇರೆಗೆ ಮಾಧವಿಲತಾ ಕೂಡ ಕೆಲಸ ಮಾಡಿದ್ದಾರೆ. ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಾಧವಿಲತಾ ಮಾರ್ಗದರ್ಶನ ನೀಡಿದ್ದಾರೆ. ಇಳಿಜಾರು ಸ್ಥಿರೀಕರಣ, ಸೇತುವೆಯ ಅಡಿಪಾಯದ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಕಾರ್ಯದಿಂದ ಈ ಸೇತುವೆ ಹೆಚ್ಚು ಕಾಲ ಉಳಿಯುವ ಸಾಮರ್ಥ್ಯ ಹೊಂದಿದೆ. ಕಠಿಣ ನೈಸರ್ಗಿಕ ಪರಿಸ್ಥಿತಿ ತಡೆದುಕೊಳ್ಳುವ ಸಾಮರ್ಥ್ಯವಿದೆ. ಈ ಸೇತುವೆ ಇರುವ ಪ್ರದೇಶ ಭೂಕಂಪನ ವಲಯದಲ್ಲಿ ಬರುತ್ತೆ. ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಸೇತುವೆ ವಿನ್ಯಾಸ ಮಾಡಿದ್ದಾರೆ. ಮೀಟರ್ ಎತ್ತರದ ಈ ಸೇತುವೆ ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಈ ಯೋಜನೆಯು ಕಾಶ್ಮೀರ ಕಣಿವೆಯಲ್ಲಿ ಸಂಪರ್ಕವನ್ನ ಸುಧಾರಿಸುತ್ತದೆ. ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಕೊಡುಗೆಯಾಗಿದ್ದು ಅಭಿವೃದ್ಧಿಯೆಡೆಗೆ ಹೆಜ್ಜೆ ಇಡಲಾಗಿದೆ. ಇದಕ್ಕೆ ನಮ್ಮ ಕನ್ನಡತಿ ಕೈಜೋಡಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೆನಾಬ್ ಬ್ರಿಡ್ಜ್ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ. ಈ ಸೇತುವೆ ಯಶಸ್ವಿ ನಿರ್ಮಾಣದ ಹಿಂದೆ ಹಲವು ವ್ಯಕ್ತಿಗಳ ಪರಿಶ್ರಮವೂ ಇದೆ. ಅದರಲ್ಲಿ ಪ್ರಮುಖ ವ್ಯಕ್ತಿ ಅಂದರೆ ಪ್ರೊಫೆಸರ್ ಜಿ ಮಾಧವಿಲತಾ. ಯಾರು ಈ ಲತಾ, ಇವರ ಪರಿಶ್ರಮ ಏನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಕ್ತ ಹರಿದ ನೆಲದಲ್ಲಿ ಅಭಿವೃದ್ಧಿ ಹೊಳೆ ಹರಿತಿದೆ. ನರಮೇಧ ನಡೆದ ಜಾಗದಲ್ಲಿ ಅಭಿವೃದ್ಧಿಯ ಮಳೆ ಸುರಿಯುತ್ತಿದೆ. ಕಾಶ್ಮೀರದಲ್ಲಿ ವಿಶ್ವದ ಅತಿದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಈ ಅಭಿವೃದ್ಧಿಗೆ ಹಲವರ ಪರಿಶ್ರಮವೂ ಇದೆ. ಈ ಸೇತುವೆಯ ನಿರ್ಮಾಣದ ಹಿಂದೆ ಹಲವು ಅನುಭವಿ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಮಾಧವಿಲತಾ ಕೂಡ ಒಬ್ರು. ಚೆನಾಬ್ ಬ್ರಿಡ್ಜ್ಗಾಗಿ 17 ವರ್ಷ ದುಡಿದ ಐಐಎಸ್ಸಿ ಪ್ರೊಫೆಸರ್ ಪ್ರಾಧ್ಯಾಪಕಿ ಮಾಧವಿಲತಾ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ. ಚೆನಾಬ್ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಅನೇಕ ತಂತ್ರಜ್ಞರು ಕೊಡುಗೆ ನೀಡಿದ್ದಾರೆ. ಈ ಪೈಕಿ ಐಐಎಸ್ಐ ಪ್ರೊಫೆಸರ್ ಮಾಧವಿಲತಾ ಕೂಡ ಒಬ್ರು. ಚೆನಾಬ್ ನಿರ್ಮಾಣ ಕಾರ್ಯದಲ್ಲಿ ಲತಾ 17 ವರ್ಷ ಕಳೆದಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಲತಾ ಚೆನಾಬ್ ಸೇತುವೆ ಯೋಜನೆಯಲ್ಲಿ ಭೂತಾಂತ್ರಿಕ ಸಲಹೆಗಾರರಾಗಿ 17 ವರ್ಷ ಕೆಲಸ ಮಾಡಿದ್ದಾರೆ. ಈ ಸೇತುವೆ ರಚನೆಯ ಯೋಜನೆ, ವಿನ್ಯಾಸ, ನಿರ್ಮಾಣದಲ್ಲಿ ಭೂ ಪ್ರದೇಶದಿಂದ ಉಂಟಾಗುವ ಅಡೆತಡೆಗಳ ಮೇಲೆ ಗಮನ ಹರಿಸಿದ್ರು. ಹಗಲಿರುಳು ಎನ್ನದಂತೆ ಚೆನಾಬ್ ಸೇತುವೆಗಾಗಿ ಮಾಧವಿಲತಾ ಶ್ರಮಿಸಿದ್ದಾರೆ. 359 ಮೀಟರ್ ಉದ್ದದ ಸೇತುವೆಯನ್ನ ಕೆಳಮಟ್ಟದಿಂದ ಐಫೆಲ್ ಟವರ್ ಮಟ್ಟಿಗೆ ತರಲು ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ. ಬೆಂಗಳೂರಿನ ಮಾಧವಿಲತಾ ಅವರು ಕೂಡ ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಗೆ ಕೈಜೋಡಿಸಿದ್ದಾರೆ. ಪ್ರಸ್ತುತ ಐಐಎಸ್ಸಿಯಲ್ಲಿ HAG ಪ್ರಾಧ್ಯಾಪಕರಾಗಿರುವ ಮಾಧವಿಲತಾ 1992ರಲ್ಲಿ ನೆಹರು ತಾಂತ್ರಿಕ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಪದವಿ ಗಳಿಸಿದ್ರು. ಬಳಿಕ ತೆಲಂಗಾಣದಲ್ಲಿ ಭೂತಾಂತ್ರಿಕ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಮಾಡಿದ್ದ ಲತಾ ಚಿನ್ನದ ಪದಕ ಪಡೆದಿದ್ರು. 2000ರಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮಾಧವಿಲತಾ ಐಐಟಿ ಮದ್ರಾಸ್ನಿಂದ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದಿದ್ರು. ಇನ್ನು 2022ರಲ್ಲಿ ಭಾರತದ ಸ್ಟೀಮ್ ನಲ್ಲಿ ಲತಾ ಗುರುತಿಸಿಕೊಂಡಿದ್ದಾರೆ. ಚೆನಾಬ್ ಸೇತುವೆಗಾಗಿ ಮಾಧವಿಲತಾ ಅವರ ಪಾತ್ರವೇನು, ಯಾವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು ಅಂತ ನೋಡೋದಾದ್ರೆ, ಸೇತುವೆ ನಿರ್ಮಾಣ ಸ್ಥಳ ಬಹಳ ಸವಾಲಿನ ಸ್ಥಳವಾಗಿತ್ತು. ಅಡೆತಡೆಗಳನ್ನ ನಿವಾರಿಸಲು ಒಂದು ತಂಡದಿಂದ ವಿನ್ಯಾಸ ರಚನೆ ಮಾಡಲಾಗಿತ್ತು. ಗುತ್ತಿಗೆ ಪಡೆದ ಅಫ್ಘಾನ್ ಸಂಸ್ಥೆಯ
ಮನವಿಯ ಮೇರೆಗೆ ಮಾಧವಿಲತಾ ಕೂಡ ಕೆಲಸ ಮಾಡಿದ್ದಾರೆ. ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಾಧವಿಲತಾ ಮಾರ್ಗದರ್ಶನ ನೀಡಿದ್ದಾರೆ. ಇಳಿಜಾರು ಸ್ಥಿರೀಕರಣ, ಸೇತುವೆಯ ಅಡಿಪಾಯದ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಕಾರ್ಯದಿಂದ ಈ ಸೇತುವೆ ಹೆಚ್ಚು ಕಾಲ ಉಳಿಯುವ ಸಾಮರ್ಥ್ಯ ಹೊಂದಿದೆ. ಕಠಿಣ ನೈಸರ್ಗಿಕ ಪರಿಸ್ಥಿತಿ ತಡೆದುಕೊಳ್ಳುವ ಸಾಮರ್ಥ್ಯವಿದೆ. ಈ ಸೇತುವೆ ಇರುವ ಪ್ರದೇಶ ಭೂಕಂಪನ ವಲಯದಲ್ಲಿ ಬರುತ್ತೆ. ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಸೇತುವೆ ವಿನ್ಯಾಸ ಮಾಡಿದ್ದಾರೆ. ಮೀಟರ್ ಎತ್ತರದ ಈ ಸೇತುವೆ ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದೆ. ಈ ಯೋಜನೆಯು ಕಾಶ್ಮೀರ ಕಣಿವೆಯಲ್ಲಿ ಸಂಪರ್ಕವನ್ನ ಸುಧಾರಿಸುತ್ತದೆ. ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಕೊಡುಗೆಯಾಗಿದ್ದು ಅಭಿವೃದ್ಧಿಯೆಡೆಗೆ ಹೆಜ್ಜೆ ಇಡಲಾಗಿದೆ. ಇದಕ್ಕೆ ನಮ್ಮ ಕನ್ನಡತಿ ಕೈ ಜೋಡಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.